ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಸಂಖ್ಯಾಶಾಸ್ತ್ರದಲ್ಲಿ ಪ್ರಕಾರ ಸಂಖ್ಯೆ ನಂಬರ್ ಬಂದು 8. ಇದು ಬಂದು ಶನಿಯ ನಂಬರ್ ಆಗಿರುತ್ತೆ. ಸೊ ಇಲ್ಲಿ ಬಂದು ಈ ಮೂಲ ಸಂಖ್ಯೆಯಲ್ಲಿ ಜನಿಸಿದವರು ತುಂಬ ಎತ್ತರ ಆಗಿರ್ತಾರೆ, ಕೂದಲು ಗಟ್ಟಿ, ಕಣ್ಣು ಈ ಥರ ಎಲ್ಲ ಇರುತ್ತೆ. ಅದನ್ನು ಮುಂದಿನ ದಿನದಲ್ಲಿ ಯಾವತ್ತಾದರೂ ಹೇಳ್ತೀನಿ. ಆದರೆ ಇಂಥವರು 8ನೇ ತಾರೀಕಲ್ಲಿ ಹುಟ್ಟಿದಂಥವರು ತನ್ನ ಜೀವನವನ್ನು ಒಳ್ಳೆಯವರನ್ನು ಮತ್ತು ಕೆಟ್ಟವರನ್ನು ಎಂದಿಗೂ ಮರೆಯಲ್ಲ. ಇವರು ಭಾಳ ಅಂದರೆ ಭಾಳ ಇದಾಗಿರುವಂಥವ್ರು. ಅಂದರೆ ಒಬ್ಬರಿಂದ ಸಹಾಯ ತಗೊಳ್ಳೋಕ್ಕೂ ಹೇಸಲ್ಲ, ಅಥವಾ ಒಬ್ಬರಿಗೆ ಕೆಡುಕು ಮಾಡಲು ಹೇಸಲ್ಲ. ಆದರೆ ಎಲ್ಲರೂ ಅಲ್ಲ, ಕೆಲವರು ಮಾತ್ರ. ಆದರೆ ಇವರಿಗೆ ಜೀವನದಲ್ಲಿ ಯಾರು ಒಳ್ಳೆಯವರನ್ನು ಅಥವಾ ಯಾರು ಕೆಟ್ಟದನ್ನ ಮಾಡ್ತಾರೆ ಅವ್ರನ್ನ ಅವರು ಮರೆಯೋದೇ ಇಲ್ಲ. ಒಂಥರ ಒಳಗಡೆನೇ ಕುಟುಕ್ತಾ ಇರ್ತಾರೆ. ಆ ಥರದವರು ಕೆಲವರು, ಎಲ್ಲರೂ ಅಲ್ಲ. ಹಾಗೆಯೇ ಯಾರು ಒಳ್ಳೇದು ಮಾಡೋರಿಗೆ ಅವ್ರಿಗೆ ತನ್ನ ಜೀವಮಾನದಲ್ಲಿ ಏನಾದರೂ ಉಪಕಾರ ಮಾಡಲೇಬೇಕು ಅನ್ನೋ ಮನೋಭಾವನೆ ಇವ್ರಿಗೆ ಇದ್ದೇ ಇರುತ್ತೆ. ಯಾಕಂದರೆ 8 ಅಂತಂದಾಗ ಶನಿಯ ನಂಬರು. ಅವರಿಗೆ ಏನಾದರೂ ಒಂದು ಉಪಕಾರ ಮಾಡಬೇಕು, ನನ್ನಿಂದ ಆಗುವಂಥದ್ದು ಅಂತ ಇರ್ತಾರೆ. ಆದರೆ ಇವರು ಸ್ವಲ್ಪ ಬೇರೆಯವರ ಕಿವಿ ಮಾತನ್ನು ಕೇಳ್ತಾರೆ, ಅಥವಾ ಇವ್ರಿಗೆ ಬಂದು ಒಂದು ಹಿತ್ತಾಳೆ ಕಿವಿ ಇರುವಂಥ ಒಂದು ನಂಬರ್ ಆಗಿರುತ್ತೆ. ಜೊತೆಗೆ ಈ ಹಿತ್ತಾಳೆ ಕಿವಿಯನ್ನು ಬಿಟ್ಟರೆ ಖಂಡಿತವಾಗ್ಲೂ ಯಾವ ವ್ಯಕ್ತಿಯಿಂದ ಒಂದು ಸಹಾಯವನ್ನು ಪಡೆದಿರ್ತಾರೆ ಆ ವ್ಯಕ್ತಿಗೆ ಅವರು ಸಹಾಯ ಮಾಡುವಂಥ ಯೋಗ್ಯತೆ ಇರುವಂಥ ಒಂದು ವ್ಯಕ್ತಿ ಆಗ್ತಾರೆ. ಅದೇ ರೀತಿ ಇವರು ಕೆಟ್ಟವರನ್ನು ಮತ್ತು ಸುಮ್ಮನೆ, ಯಾಕಂದರೆ ಒಳ್ಳೆಯವ್ರನ್ನ ಎಷ್ಟು ಇಷ್ಟಪಡ್ತಾರೆ ಅದೇ ರೀತಿ ಕೆಟ್ಟವರನ್ನು ಸುಮ್ಮನೆ ಬಿಡಲ್ಲ. ಆದರೆ ಕೆಲವೊಂದೊಂದು ಸಂದರ್ಭದಲ್ಲಿ ಸ್ನೇಹಿತರನ್ನು ಮಾಡ್ಕೋತಾರೆ. ಒಂದು ಸಲ ಸ್ನೇಹ ಮಾಡಿದರೆ ಅವರಿಗೆ ಹಾಗೆ ಏನು ಬೇಕಾದರೂ ತ್ಯಾಗ ಮಾಡೋಕ್ಕೆ ಅವರು ರೆಡಿ ಇರ್ತಾರೆ. ಅಂದರೆ 8ನೇ ತಾರೀಕಲ್ಲಿ ಹುಟ್ಟಿದವರು. ಆದರೆ ಇವರಿಗೆ ಇವರ ಮೇಲೆ ಒಂದೊಂದು ಸತಿ ಅಧಿಕವಾದಂಥ ನಂಬಿಕೆ ಇರುತ್ತೆ. ಹಾಗೆ ಇನ್ನೊಬ್ಬರನ್ನು ಅವರು ಅತಿಯಾಗಿ ನಂಬಿಡ್ತಾರೆ. ನಂಬಿಬಿಟ್ಟು ಇನ್ನೊಬ್ಬರ ಮಾತಿಗೆ ಕಿವಿಗೊಟ್ಟು ಆ ಕಡೆಗೇ ವಾಲ್ತಾರೆ. ಹಾಗೆ ಇವರಿಗೆ ಯಾರು ಜೀವನದಲ್ಲಿ ಒಳ್ಳೆಯದನ್ನು ಮಾಡಿರ್ತಾರೆ ಅವರನ್ನು ಬಿಟ್ಟು ಇನ್ನೊಬ್ಬರು ಹಿಂದೆ ಕೆಲವೊಬ್ಬರೊಬ್ಬರು ಹೋಗ್ತಾರೆ. ಇದರಿಂದ ಅವರಿಗೆ ಜೀವನದಲ್ಲಿ ಒಂದು ಸ್ಥಾನಕ್ಕೆ ಹೋದ್ರೂ ಕೆಲವೊಂದೊಂದು ಸಂದರ್ಭದಲ್ಲಿ ಅದನ್ನು ಕಳೆದುಕೊಳ್ಳುವಂಥ ಸ್ಥಿತಿ ಅವರಿಗೆ ಬರುತ್ತೆ. ಯಾಕಂದರೆ ಇವರಲ್ಲಿ ಇರೋದನ್ನು ನೋಡಿ ಇನ್ನೊಬ್ಬರು ಹೊಟ್ಟೆ ಕಿಚ್ಚು ಪಡ್ತಾರೆ, ಹಾಗೂ ಅವರ ಹೆಸರನ್ನು ಹಾಳು ಮಾಡಬೇಕು ಅಂತ ಹೇಳಿ ಒಳ್ಳೆಯ ರೀತಿಯಲ್ಲಿ ಅವರು ಹೋಗಿ ಸಂಚು ಮಾಡ್ತಾರೆ. ಇದು 100ಕ್ಕೆ 100 ಸತ್ಯ. ಯಾರಾದರೂ 8ನೇ ತಾರೀಕು ಇದ್ದರೆ ನೀವು ಅದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ಇವರಿಗೆ ಶ್ರಮಪಟ್ಟು ಕೆಲಸ ಮಾಡಲು ತುಂಬ ಇಷ್ಟಪಡ್ತಾರೆ. ಹಾಗೆಯೇ ಯಾವುದೇ ಕೆಲಸವನ್ನು ನಿಧಾನವಾಗಿ ಮಾಡ್ತಾರೆ, ಅವಸರವಿಲ್ಲದೆ ಶಾಂತ ರೀತಿಯಿಂದ ಮಾಡಿ ಮುಗಿಸ್ತಾರೆ. ಹಾಗೆ ಇವರು ಕೆಲವೊಮ್ಮೆ ಒಂಟಿಯಾಗಿರಲು ಇಷ್ಟಪಡ್ತಾರೆ, ಹಾಗೆ ಕೆಲವೊಮ್ಮೆ ಜೊತೆಗೆ ಯಾರಾದರೂ ಒಬ್ಬರು ಇರಲೇಬೇಕು ಅಂತ ಹೇಳಿ ಇಷ್ಟಪಡ್ತಾರೆ. ಹಾಗೆ ಹಲವು ವಿಧದ ಜೀವನ ಮಾಡಲು ಇವರು ಇಷ್ಟಪಡ್ತಾರೆ. ಆದರೆ ಯಾವುದೇ ಕೆಲಸದ ಮೇಲೆ ಲಕ್ಷ್ಯವಿಟ್ಟು ಮತ್ತೊಂದು ಕೆಲಸವನ್ನು ಮರ್ತು ಹೋಗ್ತಾರೆ. ಯಾಕೆಂದರೆ ಒಂದು ನೀರು ಅಂದರೆ ಹಳೆ ನೀರು ಅಂದರೆ ಹೊಸ ನೀರು ಬಂದಾಗ ಹಳೆ ನೀರನ್ನ ಬಿಡ್ತಾರೆ ಅಂತ ಹೇಳ್ತಾರಲ್ಲ, ಆ ಥರ ಮಾಡಿಬಿಡ್ತಾರೆ ಕೆಲವರು. ಇದರಲ್ಲಿ ಯಾರು ಕಷ್ಟ ಕಾಲದಲ್ಲಿ ಯಾರು ಅವರಿಗೆ ಒಂದು ಊಟ ಆಗಿರ್ಬೋದು, ಒಂದು ಬಟ್ಟೆ ಆಗಿರ್ಬೋದು, ಹಣ ಆಗಿರ್ಬೋದು, ಇದೆಲ್ಲ ಕೊಟ್ಟು ಸಹಾಯ ಮಾಡಿರ್ತಾರೋ ಅಂಥವ್ರನ್ನ ಎಷ್ಟು ಇಷ್ಟಪಟ್ಟಿರ್ತಾರೋ, ಎಷ್ಟು ಒಲುಮೆ ಆಗಿರ್ತಾರೋ, ಅದು ಹೆಂಡತಿನೇ ಆಗಿರ್ಬೋದು, ಅಂದರೆ ಅವರ ಮಧ್ಯದಲ್ಲಿ ಆಗಾಗ ಇವರು ಕಿರಿಕಿರಿ ಮಾಡ್ತಾ ಇರ್ತಾರೆ. ಹಾಗೆ ಅಂತಹ ಸಂದರ್ಭದಲ್ಲಿ ಇನ್ನೊಬ್ಬರ ಕಡೆ ವಾಲ್ಕೊಂಡು ಇವರು ಕೆಲವೊಮ್ಮೆ ಯಾವುದೇ ಕೆಲಸಗಳನ್ನು ಲಕ್ಷ್ಯವಿಟ್ಟು ಮಾಡದೆ ಕೆಲಸವನ್ನು ಮಾಡದೆ ಇವರು ಮರ್ತು ಹೋಗ್ಬಿಡ್ತಾರೆ ಅಂತ ಹೇಳ್ತೀನಿ. ಹಾಗೆ ಇವರ ವೈವಾಹಿಕ ಜೀವನ ಅಂತ ತಗೊಂಡಂಥ ಸಂದರ್ಭದಲ್ಲಿ ವೈವಾಹಿಕ ಜೀವನ ಏರುಪೇರು ಎಲ್ಲರ ಜೀವನದಲ್ಲೂ ಇರುತ್ತೆ, ಅದು ಇವ್ರು ಮಾತ್ರ ಅಂತಲ್ಲ. ಅನುಕೂಲಕರವಾದ ಪತ್ನಿ ಆ ಥರ ದೊರೀತಾರೆ. ಆದರೆ ಕೆಲವರು ಪ್ರೇಮ ವಿವಾಹ ಆದಂತಹ ಸಂದರ್ಭದಲ್ಲಿ ಗೆಲುವು ಜಾಸ್ತಿ ಇರಲ್ಲ. ಯಾಕೆ ಅಂತಂದರೆ ಅದಕ್ಕೆ ಬೇರೆ ಕಾರಣಗಳಿರುತ್ತೆ. ಆದರೂ ಅದನ್ನು ಇದರಲ್ಲಿ ನೇರವಾಗಿ ಹೇಳೋಕ್ಕಾಗಲ್ಲ. ಆ ಜೊತೆಗೆ ಸ್ವತ್ತು ಕಳೆದುಕೊಂಡ ನಂತರ ತನ್ನ ತಪ್ಪು ಅರಿವಾಗಿ ಆಮೇಲೆ ಅವರಿಗೆ ಪಶ್ಚಾತ್ತಾಪ ಆಗುತ್ತೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಪ್ರೇಕ್ಷಕರೇ. ಹಾಗೆ ಇವರು ಕೆಲವೊಬ್ಬರವರು ತಮ್ಮ ಪತ್ನಿಯ ಜೊತೆ ನಿಷ್ಠೆಯಿಂದ ಕಪಟವಿಲ್ಲದೆ ಕೆಲವೊಮ್ಮೆ ಚೆನ್ನಾಗಿ ನಡ್ಕೋತಾರೆ. ಜೊತೆಗೆ ಅವರ ಗುಣಮೌಲ್ಯಗಳನ್ನು ಎತ್ತಿ ತೋರಿಸುತ್ತೆ, ಇದು ಅವ್ರದ್ದು. ಆದರೆ ಇನ್ನೊಂದು ಮುಖ ಏನಾಗುತ್ತೆ ಅಂದರೆ ಅವರು ಹಿಂದೊಂದು ಮುಂದೊಂದು ಈ ಥರ ಮಾತಾಡ್ತಾರೆ. ಜೊತೆಗೆ ಅವರು ತನ್ನ ಸ್ವಂಕೆ ಅಂದರೆ ತನ್ನ ಒಂದು ಅಂಕೆಯಲ್ಲೇ ಇರಬೇಕು ಅನ್ನೋದನ್ನು ಅವರು ಕೆಲವೊಮ್ಮೆ ಮರ್ತು ಹೋಗ್ಬಿಡ್ತಾರೆ. ಆದರೆ ಯಾವಾಗ ಇವರು ನಾನು ನನ್ನದೇ ಆದಂಥ ಅಂಕೆಯಲ್ಲಿ ಇರಬೇಕು ಅಥವಾ ನನ್ನದೇ ಆದಂಥ ಒಂದು ಸ್ಥಾನದಲ್ಲೇ ಇನ್ನೊಬ್ಬರು ಹೇಳಿರುವಂಥ ಕಿವಿ ಮಾತುಗಳನ್ನು ಬಿಟ್ಟು ನನ್ನದೇ ಆದ ರೀತಿಯಲ್ಲಿ ನಡಿಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಇವರು ಖಂಡಿತವಾಗ್ಲೂ ವೈವಾಹಿಕ ಜೀವನದಲ್ಲಿ ಕಾಲಲ್ಲಿ ಇಟ್ಟಂಥ ಸಂದರ್ಭದಲ್ಲಿ ಚೆನ್ನಾಗಾಗ್ತಾರೆ. ಇಲ್ಲ ನಾನು ಎಕ್ಸ್ಟ್ರಾ ಮೆರಿಟಲ್ಗೆ ಹೋಗ್ತೀನಿ ಅಥವಾ ಇನ್ನೊಬ್ಬರು ಯಾರನ್ನೋ ನೋಡಿಕೊಂಡು ಇದು ಮಾಡ್ತೀನಿ ಅಂದರೆ ಕಾಲಾನುಕಾಲಕ್ಕೆ ಇಬ್ಬರು ಬೇರ್ಪಡೆಯಾಗಿ ಅವರ ಒಂದು
ಎಕ್ಸ್ಟ್ರಾ ಮೆರಿಟಲ್ ಇದ್ದಿದ್ದು ಅದು ತೊಂದರೆ ಅನುಭವಿಸ್ತಾರೆ ಅಂತ ಹೇಳ್ತೀನಿ. ಯಾಕಂದರೆ ಎಕ್ಸ್ಟ್ರಾ ಮೆರಿಟಲ್ದು ಅಂತಂದಾಗ ಅದ್ರ ಬಗ್ಗೆ ಹೇಳಬಾರ್ದು. ಆದ್ರೂ ಜೊತೆಗೆ ಹಣಕಾಸಿನ ವಿಷಯ ಅಂತ ನೋಡಿದಂತಹ ಸಂದರ್ಭದಲ್ಲಿ ಇವರಿಗೆ ಏರುಪೇರು ತುಂಬ ಇರುತ್ತೆ. ನೀವು ಯಾರು 8ನೇ ನಂಬರ್ ಇರ್ತೀರಿ ಅವ್ರನ್ನ ನೀವು ಅಬ್ಸರ್ವ್ ಮಾಡಿ. ಜೊತೆಗೆ ಇವರಿಗೆ ಹಣ ಸ್ಥಿರವಾಗಿಯೇ ನಿಲ್ಲಲ್ಲ. ಆ ನಂತರದಲ್ಲಿ ಎಷ್ಟೇ ಕೆಲವು ಸಮಯದಲ್ಲಿ ನಷ್ಟ ಆದರೂ ಕೊನೆಯಲ್ಲಿ ಅವರು ಒಂದು 30, 35, 40ರ ನಂತರ ಕಷ್ಟಪಟ್ಟಾದರೂ ಮುಂದೆ ಬರ್ತಾರೆ. ಜೊತೆಗೆ ಅವರಿಗೆ ಒಳ್ಳೆಯದೇ ಆಗುತ್ತೆ. ಆದರೆ ಅಲ್ಲಿ ತನಕ ಒಂದು ಸಕಲ ರೀತಿಯ ಕಷ್ಟಗಳನ್ನು ಅನುಭವಿಸ್ತಾರೆ. ಯಾಕಂದರೆ ಇವರು ಆರಂಭದಲ್ಲಿ ಒಂದು ಗುಡ್ಸೋ ಕೆಲಸ ಮಾಡಿದ್ರು, ಒಂದು ಇದು ಕೆಲಸ ಮಾಡಿದ್ರು, ಆನಂತರದಲ್ಲಿ ಒಳ್ಳೆಯ ಸ್ಥಾನಕ್ಕೆ ಹೋಗ್ತಾರೆ. ಯಾಕಂದರೆ ಇದು ಶನಿಯ ನಂಬರು ಅಂತ ನಾವು ಹೇಳ್ತೀವಿ, ಅಂದರೆ ಶನಿಯ ಸಂಖ್ಯೆ ಅಂತ ಹೇಳ್ತೀನಿ. ಹಾಗೇನೇ ಇವರು ಜೀವನದಲ್ಲಿ ಹಣ ಸಂಪಾದನೆ ಮಾಡೋದು ಮಾತ್ರ ಮುಖ್ಯ ಅಲ್ಲ, ಯಾಕಂದರೆ ಅದನ್ನು ಅಪೇಕ್ಷಿಸ ಮಾಡೋದು ತಪ್ಪಲ್ಲ. ಆದರೆ ನಮ್ಮ ಜೀವನಕ್ಕೆ ಹಣ ಬೇಕೇ ಬೇಕು. ಆದರೆ ಅದನ್ನು ಧನ ಸಂಪಾದನೆ ಮಾಡಿದ್ನ ಕೆಳಮಟ್ಟದ ರೀತಿಯಲ್ಲಿ ಕೆಲಸಕ್ಕೆ ಇಳಿದು ಕೆಲವರು ಧನ ಸಂಪಾದನೆ ಮಾಡ್ತಾರೆ ಈ ನಂಬರ್ನವರು. ಹಾಗಾಗಿ ಅದು ಮುಂದೆ ಅವರಿಗೆ ಅಂದರೆ ಆ ಹಣ ಸಂಪಾದನೆ ಧನ ಸಂಪಾದನೆ ಆದಾಗ ಅವರಿಗೆ ಅದು ಗೌರವ ಕೊಡುತ್ತೆ ಅಥವಾ ಅಂತಸ್ತನ್ನೇ ಕೊಡುತ್ತೆ. ಆದರೆ ಇಲ್ಲಿ ಬಂದು ಕೆಲವು ಸಂದರ್ಭದಲ್ಲಿ ನಾಶ ಮಾಡುತ್ತೆ. ಆಗ ನಿಮ್ಮನ್ನು ನೀವೇ ತೊಂದರೆಗೆ ಸಿಲುಕಿಸ್ಕೋತೀರಿ. ಇದು ಬಂದು ಶನಿಯ ನಂಬರು. ಯಾಕಂದರೆ ಶನಿ ಬಂದು ಕರ್ಮಕ್ಕೆ ಕಾರಕನಾಗ್ತಾರೆ. ಜೊತೆಗೆ ಇವನು ಬಂದು ನಮ್ಮ ಕರ್ಮಕ್ಕೆ ಕೊಟ್ಟು ಆನಂತರ ಎಳೆಯುವಂತನಾಗಿರ್ತಾನೆ. ಹಾಗಾಗಿ ಅದನ್ನು ಸಿಲುಕದ ರೀತಿಯಲ್ಲಿ, ಇನ್ನೊಬ್ಬರ ಒಂದು ಮೋಹಕ್ಕೆ ಸಿಲುಕದ ರೀತಿಯಲ್ಲಿ, ಇನ್ನೊಬ್ಬರ ಪಾಶಕ್ಕೆ ಸಿಲುಕದ ರೀತಿಯಲ್ಲಿ ಅವರ ಗೌರವ ಮತ್ತು ಅಂತಸ್ತನ್ನು ಅವರು ಕಾಪಾಡ್ಕೋಬೇಕಾಗುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರೇ. ಸೊ ಮುಂದಿನ ದಿನದಲ್ಲಿ ಆರೋಗ್ಯದ ಬಗ್ಗೆ ಯಾವತ್ತಾದರೂ ತಿಳಿಸ್ತೀನಿ. ಹಾಗೇನೇ ಇವರಿಗೆ ಉತ್ತಮ ರತ್ನ ಯಾವುದು ಅಂತಂದರೆ ನೀಲಮಣಿ ಅಂತ ಹೇಳ್ತೀನಿ. ಹಾಗೆ ಇವರಿಗೆ ಬಂದು ಇವರ ಜೀವನದಲ್ಲಿ ಉಂಟಾಗುವಂತಹ ಅತ್ಯುತ್ತಮ ವರ್ಷಗಳು ಯಾವುದು ಅಂದರೆ 8ನೇ ವಯಸ್ಸು, 17ನೇ ವಯಸ್ಸು, 26ನೇ ವಯಸ್ಸು, 35ನೇ ವಯಸ್ಸು, ಹಾಗೇನೇ 44ನೇ ವಯಸ್ಸು, ಹಾಗೆ ಬಂದು 53ನೇ ವಯಸ್ಸು, 62ನೇ ವಯಸ್ಸು, 71, 80, 81 ವಯಸ್ಸುಗಳನ್ನು ನೀವು ತಗೋಬೋದು. ಜೊತೆಗೆ ಇಸವಿಗಳನ್ನು ನೀವು ತಗೋಬೋದಾಗುತ್ತೆ. ಜೊತೆಗೆ ನಿಮಗೆ ಇಂತಹ ಒಂದು ಸಂದರ್ಭಗಳಲ್ಲಿ ನೀವು ಪಠಿಸಬೇಕಾದ, ಈಗ ಯಾವುದೋ ಅಂತಸ್ತು ಬಂತು, ಆಸ್ತಿ ಬಂತು, ಏನೇ ಬಂದ್ರೂ ಅವೆಲ್ಲವೂ ನಶ್ವರ. ನಮ್ಗೆ ಎರಡೇ ಆಪ್ಷನ್ ಇರೋದು, ಒಂದು ಕೊಟ್ಟೋಗ್ಬೇಕು, ಇಲ್ಲ ನಾವು ಬಿಟ್ಟು ಹೋಗ್ಬೇಕು. ನಾವು ಬೇರೆಯವರಿಗೆ ಕೊಡಬೇಕಾದ್ರೂ ಅದು ಒಳ್ಳೆ ರೀತಿಯಲ್ಲೇ ಕೊಡೋಣ. ಅದು ಬೇರೆ ರೀತಿಯಲ್ಲಿ ಕೆಟ್ಟ ರೀತಿಯಲ್ಲಿ ಸಂಪಾದನೆ ಮಾಡಿ ಇನ್ನೊಬ್ಬರು ಯಾರಿಗೋ ತಿನ್ನಿಸೋ ಬದಲು ಅಥವಾ ಇನ್ನೊಬ್ಬರ ಪಾಶಕ್ಕೆ ಸಿಲುಕಿ ಹಾಳು ಮಾಡ್ಕೊಳ್ಳೋ ಬದಲು ಒಂದೇ ರೀತಿಯಲ್ಲಿ ನಾವು ಧರ್ಮಾರ್ಥಕವಾಗಿ ನಡೆಯೋದೇ ಇಲ್ಲಿ ಶನಿಯ ಒಂದು ಮೂಲ ತತ್ವ ಆಗಿರುತ್ತೆ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ನೀವು ಪಠಿಸಬೇಕಾದಂತಹ ಇದು ಪರ್ಮನೆಂಟ್ ಮಂತ್ರ ಅಂತಲೇ ಹೇಳ್ತೀನಿ. ಆ ಮಂತ್ರ ಬಂದು ಓಂ, ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೇಶ್ವರಾಯ ನಮಃ ಅಂತ ಹೇಳಿಬಿಟ್ಟು ನಿಮಗೆ ಒಂದೊಂದು ಸಂದರ್ಭದಲ್ಲಿ ಮನಃಶಾಂತಿ ಇರಲ್ಲ. ಯಾಕಂದರೆ ಇವರು ಬೇಗ ಮನಸ್ಸನ್ನು ಕೆಡಿಸ್ಕೋತಾರೆ. ಇನ್ನೂ ಬೇಕಾದಷ್ಟಿದೆ, ಸದ್ಯಕ್ಕೆ ಸಾಕು ಅನ್ಕೋತೀನಿ. ಮನಃಶಾಂತಿ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಅಥವಾ ನಿಮಗೆ ತೊಂದರೆಗಳು ಕಷ್ಟಗಳು ಬಂದಂತಹ ಸಂದರ್ಭದಲ್ಲಿ ಈ ಮಂತ್ರವನ್ನು 108 ಬಾರಿ ನೀವು ಪಠಿಸಿ. ಹಾಗೆ ಇದನ್ನು ಪಠಿಸ್ತಾ ಹೋದಂಥ ಸಂದರ್ಭದಲ್ಲಿ ನಿಮಗೆ ಹಲವಾರು ಫಲಿತಾಂಶಗಳು ಸಿಗುತ್ತೆ. ಹಾಗೆ ಸಾಧ್ಯವಾದರೆ ನೀವು ಶನಿವಾರದಂದು ಸ್ವಲ್ಪ ಆಹಾರ ಪದಾರ್ಥಗಳನ್ನು ಕಮ್ಮಿ ಮಾಡಿಬಿಟ್ಟು ಒಂದೊತ್ತು ಊಟದ ಹಣ ಏನಿದೆ ಅದನ್ನು ಇನ್ನೊಬ್ಬರಿಗೆ ಅಥವಾ ಬಡವರಿಗಾಗಿರ್ಬೋದು ಅಥವಾ ಭಿಕ್ಷುಕರಿಗಾಗಿರ್ಬೋದು, ಅದು ಭಿಕ್ಷುಕರು ಅಂತ ಹೇಳಬಾರ್ದು, ಅಥವಾ ಅನ್ನ ಆಹಾರಗಳನ್ನು ನೀವು ದಾನ ಮಾಡಿ ಅಂತ ಹೇಳ್ತೀನಿ. ಹಾಗೆ ದಾನ ಮಾಡಬೇಕಾದ್ರೆ ನೀವು ಅದರಲ್ಲಿ ಸ್ವಲ್ಪ ಎಳ್ಳು ಮತ್ತು ಬೆಲ್ಲವನ್ನು ನೀವು ಮಿಶ್ರಣ ಮಾಡಿ ಜೊತೆಗೆ ಸ್ವಲ್ಪ ಎಣ್ಣೆಯ ಪ್ಯಾಕೆಟನ್ನು ಇಟ್ಟು ನೀವು ಕೊಡೋದ್ರಿಂದ ನಿಮಗೆ ಏನೇನು ನೆಗೆಟಿವ್ಸ್ ಇದೆ ಆ ಒಂದು ನಕಾರಾತ್ಮಕತೆಯನ್ನು ನಿವಾರಣೆ ಆಗಿ ಆಯಾ ಸಂದರ್ಭಕ್ಕೆ ನಿಮಗೆ ಮಂತ್ರವನ್ನು ಪಠನೆ ಮಾಡುವಂತಹ ಸಂದರ್ಭದಲ್ಲಿ ಆ ಒಂದು ಶನಿಯ ಅನುಗ್ರಹ ಆಗಿ ನಿಮಗೆ ಒಳ್ಳೆಯದೇ ಆಗುತ್ತೆ. ಹಾಗೆ ಇವರಿಗೆ ಮೂಲ ಬಂದ್ಬಿಟ್ಟು ಅಡ್ಡದಾರಿಗೆ ಇಳಿಬಾರ್ದು, ಅಡ್ಡದಾರಿಯಲ್ಲಿ ಸಂಪಾದನೆ ಮಾಡಬಾರ್ದು, ಜೊತೆಗೆ ಸಹಾಯ ಮಾಡಿದವರನ್ನು ನೋಯಿಸಬಾರ್ದು. ಯಾಕಂದರೆ ಈ ಯಾರು 8ನೇ ನಂಬರಲ್ಲಿ ಬಂದಿರ್ತಾರೆ ಅವರು ಆಲ್ಮೋಸ್ಟ್ ಪುವರ್ ಫ್ಯಾಮಿಲಿಯಿಂದನೇ ಬರ್ತಾರೆ. ರಿಚ್ ಫ್ಯಾಮಿಲಿ ಇದ್ದಾರೆ, ನಾ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೂ ಮೂಲ ಜಾತಕವನ್ನು ನೋಡಬೇಕು. ಯಾರಿಗೆ ಜೊತೆಗೆ ಶನಿ 8ನೇ ಮನೆಯಲ್ಲಿ ಇರ್ತಾರೋ, ಸೊ ಅದು ಬಂದು ಲಗ್ನದಿಂದ 8ನೇ ಮನೆ, ಅದನ್ನು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಅಂಥವರು ಸಮೇತ, ಯಾಕಂದರೆ ಅವರಲ್ಲಿ ಗುಪ್ತ ವಿದ್ಯೆಗಳನ್ನು ಕಲಿಯುವ ಸಾಧ್ಯತೆಗಳು ಜಾಸ್ತಿನೇ ಇರುತ್ತೆ. ಯಾಕಂದರೆ ಶನಿ ಬಂದು ಅಗಾಧ ವಿದ್ಯೆಗಳನ್ನು, ಗಾಢವಾದ ವಿದ್ಯೆಗಳನ್ನು ಕೊಡುವಂತಹ ಒಂದು ಗ್ರಹ, ಜೊತೆಗೆ ದೀರ್ಘ ತಪಸ್ಸನ್ನು ಕೊಡುವಂತಹ ಗ್ರಹ. ಆದರೆ ಇವರು ಇನ್ನೊಬ್ಬರ ಮೇಲೆ ಮಾಂತ್ರಿಕ ಬಾಧೆ,
ತಾಂತ್ರಿಕ ಬಾಧೆಗಳನ್ನು ಮಾಡಿ ಅಥವಾ ಇನ್ನೊಬ್ಬರ ಮುಖಾಂತರ ಮಾಡಿದಂತಹ ಸಂದರ್ಭದಲ್ಲಿ ಇವರು ಖಂಡಿತವಾಗಲೂ ಸಮಸ್ಯೆಯನ್ನು ಎದುರಿಸುವಂತಹ ಪರಿಸ್ಥಿತಿಗಳು ಅವರ ಜೀವನದಲ್ಲಿ ಬರುತ್ತೆ. ಹಾಗಾಗಿ ಇವರು ಧರ್ಮಾರ್ಥಕವಾಗಿ ನಿಷ್ಠೆಯಿಂದ ನಡ್ಕೊಂಡಲ್ಲಿ ಖಂಡಿತವಾಗ್ಲೂ ಆ ಶನೀಶ್ವರನು ಅವರನ್ನು ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾನೆ ಅಂತ ಹೇಳ್ತೀನಿ. ಹಾಗಾಗಿ ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಮಾಂತ್ರಿಕ ತರಗತಿಗಳು ನಡೀತಾ ಇದೆ. ಇದೇ ತಿಂಗಳು 30ನೇ ತಾರೀಕು 1ನೇ ತಿಂಗಳು ಅಂದರೆ January 2025ಗೆ ರಾತ್ರಿ 8 ಗಂಟೆಗೆ ನಡೀತದೆ. ಯಾರಾದರೂ ಆನ್ಲೈನಲ್ಲಿ ಕಲಿಬೇಕು ಅಂತ ಆಸಕ್ತಿ ಇದ್ದವರು ನೀವು ಆನ್ಲೈನಲ್ಲೇ ಕಲೀರಿ ಅಂತ ಹೇಳ್ತೀನಿ. ಕೇವಲ ಶುಲ್ಕ 600 ರೂಪಾಯಿ ಇಟ್ಟಿದ್ದೀನಿ. ಮಾಂತ್ರಿಕ ಬಾಧೆಯಿಂದ ಆಗುವಂಥ ಸಮಸ್ಯೆಗಳು, ಮಾಂತ್ರಿಕ ಬಾಧೆ ಆದಂತಹ ಸಂದರ್ಭದಲ್ಲಿ ನೀವು ಹಾಕುವಂತಹ ಒಂದು ರತ್ನಗಳು ಯಾವುದು, ಯಾವ ಸಂದರ್ಭದಲ್ಲಿ ಹೇಗಿರಬೇಕು, ಯಾವ ರೀತಿ ಪದೇ ಪದೇ ಮಾಂತ್ರಿಕ ಬಾಧೆಗಳನ್ನು ನಿವಾರಿಸ್ಕೋಬೇಕು ಅನ್ನೋ ವಿಚಾರಗಳನ್ನ ತಿಳಿಸ್ತೀನಿ. ಹಾಗೆಯೇ ಇಂಥ ಹಲವಾರು ವಿಡಿಯೋಗಳನ್ನ ಯಾರು ದೋಸ್ ಬಾರ್ನ್ 8 ಅಂದರೆ 817 8 ಈ ನಂಬರ್ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು. ನಮಸ್ತೆ.